Fifth sem BCom syllabus, Income Tax 1, Chapter 1, Introduction to Income Tax, presented by Dr. Pramila KS. Today let us discuss about types of taxes. First one is direct tax and the second one is indirect tax. Direct tax, if the tax is levied on income or wealth of a person, then it is a direct tax. In other words, it is a kind of tax where in incidence and impact is on the same person. Incidence means liability to pay tax to the government and impact means burden of paying the tax. For example, income tax and wealth tax are the direct taxes. Second one is indirect tax. If the tax is levied on the price of a goods or service, then it is called indirect tax. In other words, it's a kind of tax wherein incidence and impact is on two different persons. For example, of indirect taxes, sales tax and excise duty, customs duty, etc. ಟ್ಯಾಕ್ಸ್ ಅಲ್ಲಿ ಎರಡು ವಿಧ ಇರುತ್ತೆ, ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್. ಅಂದ್ರೆ ನೇರವಾಗಿ ಬೀಳುವಂತ ತೆರಿಗೆ, ಮತ್ತೆ ಇದು ನೇರವಾಗಿ ಅವ್ರ ಮೇಲೆ ಇರಲ್ಲ, ಬಟ್ ಅವ್ರು ಕಟ್ತಾರೆ, ಬಟ್ ಬೇರೆಯವ್ರು ಪೇ ಮಾಡಿರ್ತಾರೆ. ಈ ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಯಾರಿಗೆ ತೆರಿಗೆ ಬಿದ್ದಿರುತ್ತೆ ಅವರೇ ಕಟ್ಟಿರ್ತಾರೆ. ಓಕೆ, ಅದನ್ನೇ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಸ್ಯಾಲ್ರಿ ತಗೊಂಡ್ರೆ ನಾನೇ ಕಟ್ಬೇಕು ಟ್ಯಾಕ್ಸ್ ಅನ್ನು, ಇದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಇವನ್ನೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಈ ತೆರಿಗೆ ಕಟ್ಟೋರೊಬ್ರು, ಅದನ್ನ ಆಕ್ಚುಲಿ ಅದರ ಬರ್ಡನ್ ಬೇರ್ ಮಾಡೋರು ಬೇರೆಯವ್ರು ಆಗಿರ್ತಾರೆ. ಆ ಟ್ಯಾಕ್ಸ್ ಅನ್ನ ಬೇರೆಯವ್ರು ಪಾವತಿಸ್ತಾರೆ, ಬಟ್ ಅದನ್ನ ಗೌರ್ಮೆಂಟ್ಗೆ ಪಾವತಿಸೋದು ಬೇರೆಯವ್ರಾಗಿರ್ತಾರೆ. ಸೊ ಇದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಬರ್ಡನ್ ಬೇರೆಯವ್ರ ಮೇಲೆ ಇರುತ್ತೆ, ಬಟ್ ಟ್ಯಾಕ್ಸ್ ಪೇಮೆಂಟ್ ಬೇರೆಯವ್ರು ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಸೇಲ್ಸ್ ಟ್ಯಾಕ್ಸ್ ನೋಡಿ, ಗೂಡ್ಸ್ ಇದನ್ನೆಲ್ಲ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಆ ಕಸ್ಟಮರ್ ಆ ಟ್ಯಾಕ್ಸ್ ಅನ್ನ, ಆ ತೆರಿಗೆನ ಪೇ ಮಾಡಿರ್ತಾರೆ, ಬಟ್ ಅದನ್ನ ಗವರ್ನಮೆಂಟ್ ಸಲ್ಲಿಸೋದು ಅಂಗಡಿ ಮಾಲೀಕರಾಗಿರ್ತಾರೆ ಅಲ್ವಾ. ಸೊ ಹಂಗಾಗಿ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಕಟ್ಟೋರ್ ಕಸ್ಟಮರ್ ಆದ್ರೂ ಅದನ್ನ ಗವರ್ಮೆಂಟ್ಗೆ ಪಾವತಿಸೋದು ಬೇರೆಯವರಾಗಿರೋದ್ರಿಂದ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಕಟ್ಟೋರು ಅವರೇ ಆಗಿದ್ದು ಗವರ್ಮೆಂಟ್ಗೂ ಅವರೇ ಪಾವತಿಸಬೇಕಾದಾಗ ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಓಕೆ, ನೌ ಲೆಟ್ ಅಸ್ ಸಿ ದ ಅಸೆಸ್ಮೆಂಟ್. ಟೈಪ್ಸ್ ಆಫ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಮಾಡೋದ್ರಲ್ಲಿ ವಿಧಗಳಿದೆ. ಯಾವ್ದು? ಫಸ್ಟ್ ಒನ್, ಸೆಲ್ಫ್ ಅಸೆಸ್ಮೆಂಟ್. The person whose taxable income exceeds the exempted limit has to assess his income himself and has to file his or her returns of income to the assessing officer on or before the specified period. ಸೆಲ್ಫ್ ಅಸೆಸ್ಮೆಂಟ್ ಅಂತಂದ್ರೇನು? ಟ್ಯಾಕ್ಸ್ ಲಿಮಿಟ್ ಅನ್ನ ದಾಟ್ತಾ ಇದೆ, 2.5 ಲಕ್ಷಕ್ಕಿಂತ ಜಾಸ್ತಿ ಇದೆ ಪರ್ ಆನಮ್ ಅಂತಂದ್ರೆ ಅಸೆಸ್ಸಿ ಎವ್ರಿ ಇಂಡಿವಿಜುವಲ್ ಅವ್ರು ತಮ್ಮ ಆದಾಯನ ಅವರೇ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಸೆಸ್ ಮಾಡಿರುವಂತ ಇದನ್ನ ಗವರ್ಮೆಂಟ್ ಕಳಿಸ್ಕೊಟ್ಟು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗೆ ಕಳಿಸಿ ಅದನ್ನ ಡ್ಯೂ ಡೇಟ್ ಒಳಗಡೆ, ಯೂಶುವಲ್ ಆಗಿ ಡ್ಯೂ ಡೇಟ್ ಯಾವಾಗಿರುತ್ತೆ ಅಂದ್ರೆ 31st of July ಇರುತ್ತೆ, ಅದ್ರ ಒಳಗಡೆ ಫೈಲಿಂಗ್ ಅನ್ನು ಮಾಡ್ಬಿಡ್ಬೇಕು. ಇದನ್ನ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ನನಗ್ ಬಂದಿರುವಂತ ಇನ್ಕಮ್ ಅನ್ನ ನಾನೇ ಅಸೆಸ್ ಮಾಡಿ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗೆ ಆ ಟ್ಯಾಕ್ಸ್ ಅನ್ನ ಕಟ್ಟಿ ಆಮೇಲೆ ಡ್ಯೂ ಡೇಟ್ ಒಳಗಡೆ ಫೈಲ್ ಮಾಡಿದ್ರೆ ಅದನ್ನ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಎರಡನೇದು, ಅಸೆಸ್ಮೆಂಟ್ ಆನ್ ದಿ ಬೇಸಿಸ್ ಆಫ್ ರಿಟರ್ನ್. ಆನ್ ರಿಸಿಪ್ಟ್ ಆಫ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಫಾರ್ಮ್ ಬೈ ದಿ ಟ್ಯಾಕ್ಸ್ ಅಥಾರಿಟೀಸ್, they verify the computations, the additions and deletions are brought to the notice of the assessee. The excess of tax payment, if any, is refunded, and to that effect an intimation is sent to the assessee. If there is any shortage, then also intimation is sent for remittance of the such shortage. Okay, ಸೊ ಅಸೆಸ್ಮೆಂಟ್ ಆನ್ ದಿ ಬೇಸಿಸ್ ಆಫ್ ರಿಟರ್ನ್ ಅಂತ ಹೇಳಿದ್ರೆ, ಇವಾಗ ಸೆಲ್ಫ್ ಅಸೆಸ್ಮೆಂಟ್ ಅಲ್ಲಿ ಇವಾಗ ನಾನು ಕಳಿಸ್ಕೊಟ್ಟಿದ್ದೀನಿ, ನನ್ನ ಇನ್ಕಮ್ ಇಷ್ಟಿದೆ, ಸೊ ನಾನು ಇಷ್ಟೇ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ಅಸೆಸ್ ಮಾಡಿ ಟ್ಯಾಕ್ಸ್ ಅನ್ನ ಪೇ ಮಾಡ್ಬಿಟ್ಟು
ಡ್ಯೂ ಡೇಟಲ್ಲಿ ಒಳಗಡೆನೆ ರಿಟರ್ನ್ಸ್ ಅನ್ನ ಫೈಲು ಮಾಡಿದ್ದೀನಿ ಅನ್ಕೊಳ್ಳಿ. ಸೊ ಅಂತ ಅಸೆಸ್ಮೆಂಟನ್ನು ಅಂದರೆ ಎಲ್ರದೂ ಅವರು ಮತ್ತೆ ಅಸೆಸ್ಮೆಂಟ್ ಮಾಡಲ್ಲ. ಯೂಶಲ್ ಆಗಿ ಅವರು ಯಾವುದೋ ಸೆಲೆಕ್ಟೆಡ್ ರ್ಯಾಂಡಮ್ ಬೇಸಿಸಲ್ಲೋ ಇಲ್ಲ ಅವ್ರಿಗೇನಾದರೂ ಡೌಟ್ ಬಂದು ಹೆಂಗೋ ಒಟ್ಟಿನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೆಲವೊಂದನ್ನು ಅವರು ಅಸೆಸ್ ಮಾಡ್ತಾರೆ. ಅಂದರೆ ಅಸೆಸಿಂಗ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅವ್ರು ಅಸೆಸ್ ಮಾಡ್ತಾರೆ. ಆಯಿತಾ, ನಾವು ಕಳಿಸಿರುವಂಥ ರಿಟರ್ನ್ಸ್ ಮೇಲೆ ನಾವು ಮಾಡಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ, ಅಂದರೆ ಈ ಕ್ಯಾಲ್ಕುಲೇಷನ್ಸ್ ಎಲ್ಲಾರ್ದು ನೋಡ್ತಾರೆ. ಯಾರೆಲ್ಲ ಕಳಿಸ್ತಾರೆ ನೋಡಿ ಅವ್ರದ್ದೆಲ್ಲಾರ್ದನ್ನು ಅಸೆಸ್ ಮತ್ತು ಇನ್ನೊಂದು ಸತಿ ರೀಅಸೆಸ್ ಮಾಡ್ತಾರೆ. ಅಂದರೆ ಮಾಡಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ, ಓಕೆ. ಸೊ ಎಲ್ಲಾದರೂ ನಾವು ಎಕ್ಸಮ್ಷನ್ಸ್ ಕ್ಲೇಮ್ ಮಾಡಿದರೆ ಅದಕ್ಕೆ ತಕ್ಕಂಥ ದಾಖಲಾತಿಗಳನ್ನು ಸಲ್ಲಿಸಿದೀವಾ ಇಲ್ವಾ ಅದನ್ನೆಲ್ಲಾನು ನೋಡ್ತಾರೆ. ಆಗಿಲ್ಲ ಅಂತಂದರೆ ಏನಾದರೂ ಅವ್ರಿಗೆ ಬೇಕಾದಂಥ ಪರಿಸ್ಥಿತಿನಲ್ಲಿ ಅವ್ರು ನಮ್ಗೆ ಇಂಟಿಮೇಟ್ ಮಾಡ್ತಾರೆ. ಈ ಥರ ಎಕ್ಸಮ್ಷನ್ಸನ್ನು ಕೇಳಿದ್ರ ಅಂದರೆ ಈ ಡಾಕ್ಯುಮೆಂಟ್ಸ್ ಕೊಡಬೇಕು, ಇಲ್ಲ ಅಂದರೆ ಇದನ್ನು ಕ್ಯಾನ್ಸಲ್ ಆಗುತ್ತೆ ಆ ಥರ. ಆಯಿತಾ, ಅದೇ ಸಮಯದಲ್ಲಿ ಇವಾಗ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಂದ್ರೆ ಏನಾದರೂ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿಬಿಟ್ಟಿದ್ರೆ ರೀಫಂಡ್ ಮಾಡ್ತಾರೆ, ಅಥವಾ ಕಡಿಮೆ ಮಾಡಿದರೆ ಇನ್ನೂ ಪೇ ಮಾಡಿ ಅಂತ ಹೇಳ್ಬಿಟ್ಟು ಇಂಟಿಮೇಟ್ ಮಾಡ್ತಾರೆ. ಓಕೆ, ಸೊ ಈ ಅಸೆಸ್ಮೆಂಟ್ ಎಲ್ಲಾರ್ದು ಮಾಡ್ತಾರೆ. ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್. ನಾವೇನು ಕಳಿಸ್ತೀವಿ ಅದನ್ನು ತೊಗೊಂಡು ಸುಮ್ಮನೆ ಆಗ್ಬಿಡಲ್ಲ. ಆ್ಯಂಡ್ ನಾನು ಇನ್ನೊಂದು ಸತಿ ರೂಲ್ಸ್ ಪ್ರಕಾರ ಮಾಡಿದಾರಾ ಇಲ್ವಾ ಅಂತ ಅವ್ರು ಚೆಕ್ ಮಾಡಬೇಕಲ್ವಾ. ಇನ್ನೊಂದು ಸತಿ ಅಸೆಸ್ ಮಾಡಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ತಾರೆ. ಓಕೆ, ದಟ್ ಈಸ್ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ರೆಗ್ಯುಲರ್ ಅಸೆಸ್ಮೆಂಟ್. ರೆಗ್ಯುಲರ್ ಅಸೆಸ್ಮೆಂಟ್ ಅಲ್ಲಿ ಮತ್ತೆ 2 ಟೈಪ್ ಇದೆ. ಸ್ಕ್ರೂಟಿನಿ ಅಸೆಸ್ಮೆಂಟ್, ಇನ್ನೊಂದು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ. ಸ್ಕ್ರೂಟಿನಿ ಅಸೆಸ್ಮೆಂಟ್ ಅಂದ್ರೆ ಏನು? If the assessing officer needs more information or evidences, then assessing officer may issue a notice to the assessee requesting for the needed information. After receiving the evidence, the assessing officer will scrutinize the evidence. ಸ್ಕ್ರೂಟಿನಿ ಅಂತಂದ್ರೇನು? ಸ್ವಲ್ಪ ಡೀಪ್ ಆಗಿ ಒಳಗಡೆ ಹೋಗಿ ಸ್ಟಡಿ ಮಾಡ್ತಾರೆ ಅಲ್ವಾ. ಸೊ ಇವಾಗ ಕಳಿಸಿರೋ ಅಂತ ಅಸೆಸ್ಮೆಂಟ್ ಅಲ್ಲಿ ಏನಾದರೂ ಅವರಿಗೆ ಡೌಟ್ ಬಂತು, ಆಯ್ತಾ. ಸೊ ಅಂತ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಹೌಸಿಂಗ್ ಲೋನಲ್ಲೂ ಕ್ಲೇಮ್ ಮಾಡ್ಕೊಂಡಿರ್ತಾರೆ, ರೆಂಟು ಕ್ಲೇಮ್ ಮಾಡಿರ್ತಾರೆ. ಕೆಲವೊಂದ್ಸತಿ ಏನೋ ಒಂದು ಡೌಟ್ ಬಂತು ಅಂತ ತಿಳ್ಕೊಳ್ಳಿ, ಅಂದ್ರೆ 2 ಕ್ಲೇಮ್ ಮಾಡಬಹುದು, ಬಟ್ ಇವಾಗ ಅವ್ರಿಗೇನೋ ಒಂದು ಗುಮಾನಿ ಆಯ್ತು, ಎಲ್ಲೋ ತಪ್ಪಿದೆ ಅಂತ ಅನ್ನಿಸ್ತು. ಸೊ ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಅಸೆಸಿ ಹತ್ರ ಇನ್ನೂ ಇನ್ಫಾರ್ಮೇಶನ್ ಕೇಳ್ತಾರೆ ಅಥವಾ ಎವಿಡೆನ್ಸಸ್ ಕೇಳ್ತಾರೆ. ಇವಾಗ ಯಾವುದೋ ಎಕ್ಸಮ್ಷನ್ ಡಿಡಕ್ಷನ್ ಕ್ಲೇಮ್ ಮಾಡಿರ್ತಾರೆ, ಅದಕ್ಕೆ ಎವಿಡೆನ್ಸಸ್ನ ಕೇಳ್ಬೋದು ಅವರು. ಅದನ್ನೆಲ್ಲ ಎವಿಡೆನ್ಸಸ್ನ ತಗೊಂಡು ಡೀಪ್ ಆಗಿ ಸ್ಟಡಿ ಮಾಡೋದನ್ನ ಸ್ಕ್ರೂಟಿನಿ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಅವಾಗ ಫಸ್ಟ್ ಇದರಲ್ಲಿ ನೋಡಿದಾಗ ಜಸ್ಟ್ ರೀಅಸೆಸ್ಮೆಂಟ್ ಅಲ್ಲಿ ಅವ್ರು ಕಳಿಸಿರೋದು ಸರಿಯಾಗಿದೆಯಾ, ಕ್ಯಾಲ್ಕುಲೇಷನ್ಸ್ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ತಾರೆ. ಸ್ಕ್ರೂಟಿನಿ ಅಸೆಸ್ಮೆಂಟ್ ಅಲ್ಲಿ ಎವಿಡೆನ್ಸ್ ಎಲ್ಲ ತರಿಸ್ಕೊಂಡು ಇನ್ನ ಡೀಪ್ ಆಗಿ ಸ್ಟಡಿ ಮಾಡ್ತಾರೆ. ಅದಾದ್ಮೇಲೆ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್. ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಯಾವಾಗ ಅಂದ್ರೆ, ಈ ಅಸೆಸೀಸ್ ಏನಾದರೂ ಕೋಆಪರೇಟ್ ಮಾಡಲಿಲ್ಲ, ಅವ್ರು ಕೇಳಿದಂಥ ಎವಿಡೆನ್ಸಸ್ ಎಲ್ಲ ಕೊಟ್ಟಿಲ್ಲ, ಅವ್ರು ಕೇಳಿದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅಂತಂದಾಗ ಅವ್ರಿಗೆ ಅಸೆಸಿಂಗ್ ಆಫೀಸರ್ ಅವರು ಬೆಸ್ಟ್ ಜಡ್ಜ್ಮೆಂಟ್, ಅವ್ರಿಗೆ ತೋಚಿದಾಗೆ ಜಡ್ಜ್ಮೆಂಟನ್ನು ಮಾಡ್ತಾರೆ. ಲೈಕ್ ಇದನ್ನು ಹೀಗಾಗಿರ್ಬೋದು ಅಂತ ಹೇಳ್ಬಿಟ್ಟು ದೇ ಕ್ಯಾನ್ ಜಡ್ಜ್. ಓಕೆ, ಆ್ಯಂಡ್ ದೇ ಟೇಕ್ ದ ಡಿಸಿಷನ್ಸ್ ಆನ್ ದೇರ್ ಜಡ್ಜ್ಮೆಂಟ್ಸ್. ಓಕೆ, ಸೊ ಈ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಲ್ಲಿ ಮತ್ತೆ 2 ಥರ ಇದೆ. ಒಂದು ಕಂಪಲ್ಸರಿ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್, ಇನ್ನೊಂದು ಡಿಸ್ಕ್ರಿಷನರಿ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್. ಕಂಪಲ್ಸರಿಯಾಗಿ ಮಾಡಬೇಕು, ಕೆಲವೊಂದು ಬೇಕು ಅಂದ್ರೆ ಮಾಡ್ತಾರೆ, ಬೇಡ ಅಂದ್ರೆ ಓಕೆ. ಸೊ ಇದು ಯಾವಾಗ ಅವ್ರು ಕೋಆಪರೇಟ್ ಮಾಡಲ್ಲ ಅಂತ ಸಮಯದಲ್ಲಿ ಈ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ಗೆ ಹೋಗ್ತಾರೆ. ನೆಕ್ಸ್ಟ್, ರೀಅಸೆಸ್ಮೆಂಟ್. ದ ಅಸೆಸಿಂಗ್ ಆಫೀಸರ್ ಹ್ಯಾಸ್ ರೀಸನ್ ಟು ಬಿಲೀವ್ ದಟ್ ಇನ್ಕಮ್ ಹ್ಯಾಸ್ ಎಸ್ಕೇಪ್ಡ್ ಅಸೆಸ್ಮೆಂಟ್. He may assess or reassess such income. He may also assess or reassess any other income chargeable to tax which has escaped assessment and which becomes to his notice subsequently in the course of such proceedings. ಕೆಲವೊಮ್ಮೆ ಏನಾಗುತ್ತೆ, ಅಸೆಸಿಂಗ್ ಆಫೀಸರ್ಗೆ ಕೆಲವೊಂದು ಇನ್ಕಮ್ನ ಇವ್ರು ತೋರಿಸಿಲ್ಲ ಅಂತ ಹೇಳಿ ಅವ್ರಿಗೆ ಗುಮಾನಿ ಬರ್ಬೋದು, ಅವ್ರಿಗೆ ಸಂದೇಹ ಬರ್ಬೋದು. ಸೊ ಅಂತ ಸಮಯದಲ್ಲಿ ಮತ್ತೆ ರೀಅಸೆಸ್ ಮಾಡ್ತಾರೆ, ಆಯ್ತಾ. ಇವಾಗ ಲಾಸ್ಟ್ ಇಯರ್ದು ಯಾವುದೋ ಒಂದು ಇನ್ಕಮ್ ಬಿಟ್ಟೋಗಿದೆ ಅಂತಂದಾಗ ಅವರು ರೀಅಸೆಸ್ ಮಾಡುವಂತ ಅಧಿಕಾರ ಇರುತ್ತೆ.
Next, precautionary or protective assessment. If it is not clear as to who has received the income, the assessing officer can commence proceedings against any or all of them to determine as to who is responsible to pay tax. ಪ್ರಿಕಾಷನರಿ ಅಥವಾ ಪ್ರೊಟೆಕ್ಟಿವ್ ಅಸೆಸ್ಮೆಂಟ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಈ ಇನ್ಕಮ್ಗೆ ಯಾರ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿರಲ್ಲ. ಕೆಲವೊಂದ್ಸತಿ ಇನ್ಕಮ್ ಏನಾಗಿರುತ್ತೆ, ಲೈಕ್ ಅದು ಡಿಸ್ಪ್ಯೂಟ್ ಅಲ್ಲೇ ಇರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಈ ಮನೆಯದಿರ್ಬೋದು, ಅಪ್ಪ ಅಪ್ಪ ಮಕ್ಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಅಥವಾ ಯಾರದಕ್ಕೆ ಪರ್ಟಿಕ್ಯುಲರ್ ಓನರ್ ಅಂತ ಹೇಳ್ಬಿಟ್ಟು, ಲೈಕ್ ಫಸ್ಟ್ ಮಗನ, ಎರಡನೇ ಮಗನ, ಅಥವಾ ಏನು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಕ್ಲಿಯರ್ ಆಗಿರಲ್ಲ. ಸೊ ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ರಿಗೂ, ಅಥವಾ ಅವ್ರಿಗೆ ಯಾರು ಕರೆಕ್ಟ್, ಇವಾಗ ಯಾರು ಇನ್ಕಮ್ ರಿಸೀವ್ ಮಾಡ್ತಾ ಇರ್ತಾರೋ ಅವ್ರಿಗೆ ಹಾಕ್ಬೋದು, ಅಥವಾ ಕೆಲವೊಂದ್ಸತಿ ಅವ್ರಿಗೆ ಏನಾದ್ರು ಇದು ಸರಿ ಇಲ್ಲ ಎಲ್ರಿಗೂ ಹಾಕೋಣ ಅಂತ ಟ್ಯಾಕ್ಸ್ ನ ಲೇವ್ ಮಾಡ್ಬೇಕು ಅಂತ ಅನ್ಸಿದ್ರು ಮಾಡ್ಬೋದು. ದಿಸ್ ಇಸ್ ಪ್ರೊಟೆಕ್ಟಿವ್ ಅಥವಾ ಪ್ರಿಕಾಷನರಿ ಅಸೆಸ್ಮೆಂಟ್ ಅಂತ ಹೇಳಿ. Now let us see important definitions. First one, assessment year. According to section 2 subsection 9 of Income Tax Act 1961, it is a period of 12 months starting from 1st April of every year and ending on 31st March of the next year. Income of previous year of an assessee is taxed during the assessment year. The present assessment year is 2021-22. ಓಕೆ, ಅಸೆಸ್ಮೆಂಟ್ ಇಯರ್ ಅಂತಂದ್ರೆ ಇದು ಒಂದು 12 ತಿಂಗಳಿನ ಅವಧಿ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1st April ಆಫ್ ಎವ್ರಿ ಇಯರ್ ಸ್ಟಾರ್ಟ್ ಆಗೋದು. 1st April ಅಲ್ಲಿ ಸ್ಟಾರ್ಟ್ ಆಗುತ್ತೆ, 31st March ಆಫ್ ನೆಕ್ಸ್ಟ್ ಇಯರ್ ಅಲ್ಲಿ ಮುಕ್ತಾಯ ಆಗುತ್ತೆ. ಆಯ್ತಾ? ಈ ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಅರ್ನ್ ಮಾಡಿರುವಂತ ಇನ್ಕಮ್ಗೆ, ಆ ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿರುವಂತ ಆದಾಯಕ್ಕೆ ತೆರಿಗೆ ಎಷ್ಟು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಸೆಸ್ಮೆಂಟ್ ಇಯರ್ ಅಲ್ಲಿ. ತೆರಿಗೆ ಎಷ್ಟು ಬೀಳುತ್ತೆ ಅಂತ ಅಸೆಸ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಅಸೆಸ್ಮೆಂಟ್ ಇಯರ್. ಸೊ ಈಗ ನಿಮಗಿರುವಂತ ಅಸೆಸ್ಮೆಂಟ್ ಇಯರ್ ಯಾವುದು ಅಂದ್ರೆ 2021-22. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ಪ್ರೀವಿಯಸ್ ಇಯರ್. ಅಕಾರ್ಡಿಂಗ್ ಟು ಸೆಕ್ಷನ್ 3 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, previous year is the financial year immediately preceding the assessment year. It is the year in which income is earned. The previous year for the assessment year 2021-22 is 2020-21. So previous year ಅಂತಂದ್ರೆ ಏನು? ಪ್ರೀವಿಯಸ್ ಇಯರ್ ಅಂತಂದ್ರೆ ಅಸೆಸ್ಮೆಂಟ್ ಇಯರ್ಗೆ ಹಿಂದೆ ಇರುವಂತ ಇಯರ್. ಓಕೆ, ಇದನ್ನ ಇನ್ನೊಂದು ಹೇಳ್ತಾರೆ ಇನ್ಕಮ್ ಇಯರ್ ಅಂತಾರೆ ಅಥವಾ ಫೈನಾನ್ಷಿಯಲ್ ಇಯರ್ ಅಂತಾರೆ. ಏನಕ್ಕೆ ಹಂಗಂತಾರೆ ಅಂದ್ರೆ ಈ ಪ್ರೀವಿಯಸ್ ಇಯರ್ ಅಲ್ಲಿ ಇನ್ಕಮ್ ಅರ್ನ್ ಮಾಡಿರ್ತಾರೆ, ಆ ಪ್ರೀವಿಯಸ್ ಇಯರ್ ಅಲ್ಲಿ ಅರ್ನ್ ಮಾಡಿರುವಂತ ಇನ್ಕಮ್ಗೆ ಅಸೆಸ್ಮೆಂಟ್ ಇಯರ್ ಅಲ್ಲಿ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಇವಾಗ ಅಸೆಸ್ಮೆಂಟ್ ಇಯರ್ 21-22 ಅಂತಂದ್ರೆ ಪ್ರೀವಿಯಸ್ ಇಯರ್ 2021 ಆಗುತ್ತೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ, there is a note in this. Previous year in case of newly set up business or profession or new source of income shall be reckoned from the date of setting up of the business and the end with the set financial year. For example, ಏನಾದರೂ ಬಿಸ್ನೆಸ್ ಅಥವಾ ಯಾವುದಾದ್ರೂ ಒಂದು ಪ್ರೊಫೆಷನ್ನ ಈ ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ರು ಅನ್ಕೊಳ್ಳಿ, ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿಲ್ಲ, ನವೆಂಬರ್ ಅಲ್ಲೋ ಡಿಸೆಂಬರ್ ಅಲ್ಲೋ ಸ್ಟಾರ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಸೊ ಅವಾಗ ಡಿಸೆಂಬರ್ 2020 ಇಂದ ಮಾರ್ಚ್ 21 ವರೆಗೆ ಪ್ರೀವಿಯಸ್ ಇಯರ್ ಅಂತ ತಗೊಳ್ತೀವಿ. ಅಲ್ಲಿ ಫುಲ್ ಇಯರ್ ಬರೋದಿಲ್ಲ. ಓಕೆ, ಸೊ ಮಿಡ್ಲ್ ಆಫ್ ದಿ ಇಯರ್ ಅಲ್ಲಿ ಬರಬಹುದು. ಎಕ್ಸೆಪ್ಷನ್ಸ್ ಟು ದ ಜನರಲ್ ರೂಲ್ ಪ್ರೀವಿಯಸ್ ಇಯರ್ ಅಂದ್ರೆ ಈ ಪ್ರೀವಿಯಸ್ ಇಯರ್ ಅಲ್ಲಿ ಅರ್ನ್ ಮಾಡಿರುವಂತ ಇನ್ಕಮ್ಗೆ ಅಸೆಸ್ಮೆಂಟ್ ಇಯರ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಯೂಶುವಲ್ ಕೇಸಸ್ ಅಲ್ಲಿ. ಬಟ್ ಕೆಲವೊಂದು ಕೇಸಸ್ ಅಲ್ಲಿ ಈ ಪ್ರೀವಿಯಸ್ ಇಯರ್ ಬೇರೆ ಅಸೆಸ್ಮೆಂಟ್ ಇಯರ್ ಬೇರೆ ಅನ್ನೋ ತರ ಇರಲ್ಲ. ಓಕೆ, ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಎರಡೂ ಒಂದಾಗೆ ಇರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಯಾವುದೇ ಡಿಫ್ರೆನ್ಸ್ ಅನ್ನ ಕಾಣೋದಿಲ್ಲ. ಸೊ ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಎಕ್ಸೆಪ್ಷನ್ಸ್. ಸೊ ಎಕ್ಸೆಪ್ಷನ್ಸ್ ಟು ದ ರೂಲ್ previous year. The rule that the income of the previous year is assessable as the income of the immediately following assessment year has certain exceptions. These are, first one, income of non-resident from shipping.
ಅಂದ್ರೆ ನಾನ್ ರೆಸಿಡೆಂಟ್ ಶಿಪ್ಪಿಂಗ್ ಅಲ್ಲಿ ಬರುವಂತ ಇನ್ಕಮ್ ಅನ್ನ ಅದೇ ವರ್ಷನೇ ಟ್ಯಾಕ್ಸ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಮತ್ತೆ ಅವ್ರನ್ನ ಹುಡ್ಕಕ್ಕಾಗಲ್ಲ ನೋಡಿ. ಅಸೆಸ್ಮೆಂಟ್ ಇಯರ್ ವರೆಗೆ ಕಾಯ್ದ್ಬಿಟ್ಟು ಟ್ಯಾಕ್ಸ್ ಮಾಡೋಣ ಅಂತಂದ್ರೆ ಹುಡ್ಕಕ್ಕಾಗಲ್ಲ. ನೆಕ್ಸ್ಟ್ ಒನ್, ಇನ್ಕಮ್ ಆಫ್ ಪರ್ಸನ್ ಲೀವಿಂಗ್ ಇಂಡಿಯಾ ಐದರ್ ಪರ್ಮನೆಂಟ್ಲಿ ಆರ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಯಾರೋ ಇಂಡಿವಿಜುವಲ್ಸ್ ಇಂಡಿಯಾನ ಪರ್ಮನೆಂಟ್ ಆಗಿ ಅಥವಾ ಲಾಂಗ್ ಡ್ಯೂರೇಷನ್ಗೋಸ್ಕರ ಬಿಟ್ಟು ಹೋಗ್ತಾ ಇದಾರೆ. 1 or 2 month ಅಲ್ಲಿ 15 days ಅಲ್ಲಿ ಬರ್ತಾರೆ ಅಂತಂದ್ರೆ ಅವ್ರಿಗೆಲ್ಲ ಟ್ಯಾಕ್ಸ್ ಮಾಡಕ್ ಹೋಗಲ್ಲ. ಯಾ ಲೈಕ್ ತುಂಬಾ ಲಾಂಗ್ ಪೀರಿಯಡ್ಗೆ ಅಥವಾ ಪರ್ಮನೆಂಟ್ ಆಗಿ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಟ್ಯಾಕ್ಸ್ ಮಾಡ್ಬಿಟ್ಟು ಕಳಿಸ್ತಾರೆ. ಅಲ್ಲಿ ಪ್ರೀವಿಯಸ್ ಇಯರ್ ಅಲ್ಲೇ ಟ್ಯಾಕ್ಸ್ ಮಾಡ್ಬಿಡ್ತಾರೆ. ನೆಕ್ಸ್ಟ್, ಇನ್ಕಮ್ ಆಫ್ ಬಾಡೀಸ್ ಫಾರ್ಮ್ಡ್ ಫಾರ್ ಶಾರ್ಟ್ ಡ್ಯೂರೇಷನ್. ಆ ಶಾರ್ಟ್ ಡ್ಯೂರೇಷನ್ ಆದ್ಮೇಲೆ ಇದು ಲಿಕ್ವಿಡೇಟ್ ಆಗ್ಬಿಡುತ್ತೆ. ಓಕೆ, ಆಸ್ ಏನ್ ಹೇಳ್ತಾರೆ, ಅಸೋಸಿಯೇಷನ್ ಆಗಲಿ ಆ ಬಿಸ್ನೆಸ್ ಆಗಲಿ ಅದು ಲಿಕ್ವಿಡೇಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಟ್ಯಾಕ್ಸ್ ಹಾಕ್ಬಿಡ್ತಾರೆ. ನೆಕ್ಸ್ಟ್, ಇನ್ಕಮ್ ಆಫ್ ಅ ಪರ್ಸನ್ ಟ್ರೈಂಗ್ ಟು ಏಲಿನೇಟ್ ಇಸ್ ಅಸೆಟ್ಸ್ ವಿತ್ ಅ ವ್ಯೂ ಟು ಅವಾಯ್ಡಿಂಗ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಕೆಲವ್ರು ಏನ್ ಮಾಡ್ತಾರೆ, ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ತಮ್ಮ ಆಸ್ತಿಗಳನ್ನ ಅಥವಾ ಬೇರೆ ಇನ್ಕಮ್ ಅನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ತರ ಗೊತ್ತಾದ್ರೆ, ಇವ್ರು ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಟ್ಯಾಕ್ಸ್ ಹಾಕ್ತಾರೆ. ಅಲ್ಲಿ ಅಸೆಸ್ಮೆಂಟ್ ಇಯರ್ ವರೆಗೆ ಕಾಯಕ್ ಹೋಗಲ್ಲ. ನೆಕ್ಸ್ಟ್, ಇನ್ಕಮ್ ಆಫ್ ಅ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್. ಬಿಸ್ನೆಸ್ ಡಿಸ್ಕಂಟಿನ್ಯೂ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಟ್ಯಾಕ್ಸ್ ಮಾಡ್ತಾರೆ. In these cases, income of a previous year may be taxed in the same previous year itself, because in the aforesaid cases, taxpayer who may not be traceable if tax assessment proceedings are postponed till the commencement of normal assessment year. ಓಕೆ, ನಾರ್ಮಲ್ ಅಸೆಸ್ಮೆಂಟ್ ಇಯರ್ ವರೆಗೆ ನಾವು ತಳ್ಳ ಹಾಕಿದ್ರೆ ಇಂಥವ್ರು ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಮಿಡಿಯೇಟ್ ಆಗಿ ಟ್ಯಾಕ್ಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.